ಓರಿ ಅಮ್ಮಾರ ಬಂದ್ರಿ ಹೇಳ್ರಿ ಅವರ. ಕರಿ ಅಲ್ಲ ನಿನ್ನೆ ಹೇಳಿ ನಾನು ಮನ್ಯಾಗ ತಟ್ಟದ ಕಾಯಿಪಲ್ಲೆ ಇಲ್ಲ ಹೋಗಿ ಒಂದಿಷ್ಟು ಹೊಲ್ದಾಗ ಹೋದಾಗ ಹರ್ಕೊಂಬ ಹೋದಾಗ ಬಂದಿಟ್ಟು ಏನಾರ ಕೈ ಹಿಡ್ಕೊಂಬ ಅಂತಂದು ಅಪ್ಪೂಟ ಮನ್ಯಾಗ ನೋಡು ಒಳಗಡೆ ಇಲ್ಲ ಹಸಿ ಮೆಣಸಿನ್ಕಾಯಿ ಏನು ಕಾಯಿಪಲ್ಲೆ ಇಲ್ಲ ಹೊಲ್ದಾಗ ಬದಿಗೆ ಹಾಕಿವಲ್ಲ ಕಾಯಿಪಲ್ಲೆ ತಗೊಂಬ ಹಂಗ ಒಳಗಡೆ ಮೆಣಸಿನ್ಕಾಯಿ ಹರ್ಕೊಂಬ ಮನೆ ಕಾಯಿಪಲ್ಲೆ ಈಗ ನಾಷ್ಟಕ್ಕಾಗತ್ತೆ ಮಧ್ಯಾಹ್ನ ಅಡಿಗೆಗೆ ರೊಟ್ಟೆ ಪಲ್ಯ ಮಾಡಕ್ಕೆ ಏನಿಲ್ಲಪ್ಪ ಹೋಗು ರೊಟ್ಟೆ ಪಲ್ಯ ಮಾಡಕ ಕಾಯಿಪಲ್ಲೆ ನಾನು ನೋಡಿ ತೊಗೊಂಬ ಹಂಗ ಬರ ಮುಂದೆ ಮಾವರ್ನ ಮತ್ತೆ ಇವ್ರನ್ನ ಬಂದ್ಬಿಡ ನಾಷ್ಟಕ್ಕೆ ಮುಂಜಾನೆ ಹೋಗ್ಯಾರ ನೋಡಿ ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲ ಬಾ ಅಣ್ಣ. ಅಲ್ಲೇ ನಿನಗೆ ಅರು ಇರ್ಬೇಕು ಮನ್ಯಾಗ ಅಡಿಗೆ ಮಾಡಕ್ಕೆ ಮನ್ಯಾಗ ಕಾಯಿಪಲ್ಲೆ ಇಲ್ಲ ನಾಳೆಗೆ ಬೇಕಾಕು ಅಂತಂದು ಒಂದು ದಿವಸ ಮುಂಚೆ ತರಿಸ್ಕೊಂಡು ಇಟ್ಕೊಳಕ್ಕೆ ಏನು ಬ್ಯಾಡ ನಿನಗೆ ಅಲ್ಲ ಇದನ್ನು ಬಾಳೆ ಮಾಡೋದು ನಾ ಎಲ್ಲ ಹಿಂಗೆ ಮಾಡ್ತಿದ್ದಿಲ್ಲ ವಯವ್ವ ನಾನು ವಾರ ಸಂತಿ ಮಾಡಿಸಿ ಇಟ್ಕೊಂಡ್ಬಿಡ್ತಿದ್ದೆ ಈಗ ಏನಾಯ್ತು ನೀನು ಇನ್ನೊಂದು ದಿವಸ ಹಿಂಗೆ ಇದು ಲಾಸ್ಟ್ನೇ ದಿವಸ ನೋಡು ಹೇಳಕತ್ತಿರೋದು ಇನ್ನೊಂದ್ಸಲ ಏನಾರ ಎಲ್ಲ ಅಡಿಗೆ ಮಾಡೋ ಹೊತ್ನಾಗ ಅಂತ ನಿಂದ ಬಿಡ ನಾಳೆ ಹೆಂಗೆ ಏನೇನು ಬೇಕು ಅಂತ ಇವತ್ತಿನಾಗ ನೋಡ್ಕೊಂಡು ಅತ್ತ ಹೇಳಿ ತರಿಸಿ ಇಟ್ಕೊಂಬಿಡು ಅತ್ತೀರ ಅದು ನಿನ್ನೆ ಐತಿ ಹೇಳಿದ್ರಿ ಹೊಲಕ್ಕೆ ಹೋದಾಗ ತಗೊಂಬರಪ್ಪ ಅಂತೇಳಿ ಮರ್ತು ಬಂದಾನಂತ್ರಿ ಅದಕ್ಕೆ ಈಗ ಒಂಚೂರು ಹೋಗ ಕರಿ ಅದರ್ಗಂತ ಹೋಗಿ ತಗೊಂಬ ಹಂಗೆ ಕರ್ಕೊಂಬ ಅವ್ರಿಬ್ರನ್ನ. ನಾ ಹೇಳ್ತೀನಿ ನೀವು ಕರಿಯ ನಿಮ್ಮ ದೊಡ್ಡಜ್ಜರು ಹೊಲಕ್ಕೆ ಬರ್ತಾರ ಇನ್ನು ಎಲ್ಲರೂ ಹೋಗ್ಕರ್ಲ ಯಾಕ್ರಿ ಅಮ್ಮರ ಈ ವಯಸ್ಸಿಗೆ ಇದು ಯಾಕೆ ಬಂತ್ರಿ ನಿಮಗೆ ಅನುಮಾನ? ಹಳೆ ಅವ್ರ ಬಳೆ ಯಾತೇನು ಸುದ್ದು ಗುದ್ದಪ್ಪ ಅಂತಂದು ನಾನು ಅತ್ತನ ಇದು ಮಾಡಲಿ ಯಾಕ ಇದಿತ್ತ ಮತ್ತೆ ಹೊಲಕ್ಕೆ ಜಗ್ಗಿ ಹೋಗ್ಕನಪ್ಪ ಅದಕ್ಕೆ ಕೇಳಿದೆ ಏನು ನನ್ನ ಮಗನ ಕುಟಗ ಇರ್ತಾನ ಏನು ಅಲ್ಲಿ ಬೇರೆ ಹೊಲ ಹಾರ್ತಾನ ಅಂತ. ನೆಟ್ಟಿನಾರ ಎದ್ದು ನಿಂದ್ರಕ ಬರಲ್ಲ ನೆಟ್ಟಿಗೆ ಬಗ್ಗೆ ನಡ್ಕೊಂತ ಹೊಲಕ್ಕೆ ಮುಟ್ಟದ್ರಾಗ ರಗ ಇರ್ತೈತಿ ಅಲ್ಲಿ ಒಟ್ಟು ಹೊಲ್ದಾಗ ಒಟ್ಟು ಆತ ಗೀತ ಒಟ್ಟು ಹೊಲ್ದಾಗ ಏನು ಹಾಕ್ಯಾರ ಒಟ್ಟು ಸುಮ್ಮನೆ ಒಟ್ಟು ಅಡ್ಯಾಡ್ತಾರ ಸೋತಿ ಕೈ ಪತಿ ಕೈ ಎಳೆ ತಿಂತಾರ ಮತ್ತೆ ಬರ್ತಾರ ಇಲ್ಲಿ ಬಿಡ್ರಿ ಅಮ್ಮರ. ಅದು ಒಂದು ಕಣ್ಣು ಇಟ್ಟಿರ ಒಂದ್ ತಗೋರಿ ಅಮ್ಮರ ಎರಡು ಕಣ್ಣು ಇಟ್ಬಿಡ್ತೀನಿ ತಗೋರಿ. ಇಡೋದಲ್ಲೇ ಬಂದು ನನಗೇನಂತ ಹೇಳ್ತೀರ? ಆಯ್ತು ತಗೋರಿ ಈಗ ಅಮ್ಮವ್ರಿಗೆ ಮತ್ತೆ ಅಡಿಗೆ ಮಾಡಕ್ಕೆ ಕಾಪಿಲ್ಲ ಅಂತ ಮತ್ತೆ ಬೈತಾರ ಹೋಗ್ತೀನಿ ತಗೋರಿ. ನಾನು ಹೋಗ್ಬೇಕಂತೀನಿ ಹೊಲಕ್ಕೆ ಕಾಲೊಂದು ಮೊಣಕಾಲು ಅಡ್ಡಾಡಕ ಬರಲ್ಲ ಬ್ಯಾನಕವು ಏನು ಮಾಡೋದು ಹೋಗ್ಬಿಡು. ಆದರೂ ಏನೇ ಹೇಳಿ ಈ ಗಂಡ್ಮಕ್ಳ ಬುದ್ಧಿ ಸರಿಗಿಲ್ಲ ವಯಸ್ಸಾದ್ರೂ ಒಂದ ವಯಸ್ಸಿದ್ರು ಒಂದ. ವಿಜಿ ವಿಜಿ ಏನ್ರಿ ಹೇಳ್ತೀರ ಇಲ್ಲಿ ಒಲಿ ಮೇಲೆ ಅಡಿಗೆ ಮಾಡಕತ್ತೀನಿ ಏನು ಹೇಳ್ರಿ ಗಮ್ಮಂತ ವಾಸನೆ ಬಂತು ಅದಕ್ಕೆ ಒಳಗೆ ಎದ್ದು ಬಂದೆ. ಏನು ಕೋಳಿ ಮಾಡಕತ್ತೀಯ ಕುರಿ ಮಾಡಕತ್ತೀಯ? ಗಮ್ಮಂತ ವಾಸನೆ ಬರಕ ದಿನ ಒಂದು ಕೋಳಿ ಕುರಿ ಮಾಡಕ ಇಟ್ಟಿರ್ ನೋಡಿಲ್ಲ ನವಾಬನ ವಂಶದ ಓಟು ಖಜಾನೆ ತಂದು ನಾ ದಿನ ಅದ್ರನ್ನ ತಗೊಂಡು ಖರ್ಚು ಮಾಡಿ ಹಂಗ ನಿಮ್ಮ ಕೋಳಿ ಕುರಿ ದಿನ ಒಂದೊಂದು ಐಟಮ್ಸ್ ಮಾಡಿ ಇರ್ತೀನಿ ತಿನ್ನಿರಂತ ತಾಯಿ ಮಗ ಇಬ್ರು. ಹಡ್ಬಿಟ್ಟಿ ಅದೇನು ಹಂಗೆ ನಮ್ಮನೆ ಮಾತಾಡ್ಸಿದ್ರು ನಮ್ಮನೆ ಅಡ್ರಗಂತ ನಾಯಿ ಬಂದಂಗ ಬರ್ತಿಲ್ಲ ಹಂಗ ಮೈ ಮೇಲೆ ಅಲ್ಲ ಏನೋ ಗಮ್ಮಂತ ಬಂತು ವಾಸನೆ ಬಂದದಕ್ಕೆ ಒಳಗೆ ಏನೋ ಮಾಡ್ಯಾಳ ಅಂತಂದು ಬಂದೆ. ಈ ಮಾಡಿ ನಾ ಮಾಡಿದ್ದಲ್ಲ ಬಾಜು ಮನೆ ಪಾತಿ ಮಾಡಿದ್ದೆ ಆಕಿ ಕೋಳರ ಕುರಿಯರ ಮಾಟ ಆಕಿ ಗಂಡ ದಿನ ತಂದು ಕೊಡ್ತಾನ ಮಾಟ ಮತ್ತ ಹಡ್ಬಿಟ್ಟಿ ಆಕಿ ಗಂಡ ತಂದು ಕೊಡ್ತಾನ ನಿನಗೆ ತರದ ಬೇಡ ಮನೆಯಾಗ ಅದಾವು ಕೋಳಿ ಕುರಿ ಎಲ್ಲ ದಿನ ಒಂದೊಂದು ಕೋಳಿ ಒಂದೊಂದು ಕುರಿ ಒಂದು ಸನಸು ಪೈಕ್ ಅಂತ ಒಂದು ಸನಸು ಮಾಡಿದ್ದೆ ಆಮೇಲೆ ನನ್ನಡಿಕೆ ಯಾವಾಗ ಎರಡು ಬೇಸರಾದ್ರೆ ಅವು ತತ್ತಿದಾವಲ್ಲ ಆಮ್ಲೆಟ್ ಆಮೇಲೆ ಎಗ್ ಬುರ್ಜಿ ಅವು ಇವು ಅಂತಂದು ಮಾಡ್ಬಿಡು ಬೆಕ್ಕದಂಗೆ ದಿನ ಒಂದು ಬೆಕ್ಕದಂಗೆ ರುಚಿ ತಿನ್ಬೋದವ ಅದನ್ನ ಬಿಟ್ಟು ಹೊಳ್ಳ ಅದ ನೀರಿನಂತ ಸಾರು ಅದ ತೇಲಂತ ಎದುರಂತದ ಅನ್ನ ಗಟ್ಟಿ ಅವನು ನನ್ನ ಬಾಯಾಗಂತೂ ಅದು ಅನ್ನ ಅರಗದೇ ಇಲ್ಲ ರೇಷನಕ್ಕಿ ಅನ್ನ ಇದ್ಬಿಟ್ಟು ಬೇರೆ ಏನು ಮಾಡೋದೇ ಇಲ್ಲ ನೀನು. ಯವ್ವ ಏನ್ ತಾಯಿ ಮಗ ಮತ್ತೆ ಮಗಳು ಏನ್ ಕಣ್ಣು ಹಾಕಿರಿ ನಾನು ಕೋಳಿ ಕುರಿ ಮೇಲೆ ಎಷ್ಟರ ಇದ್ದೀರಿ ನೀವು ಒಟ್ಟು ಅವ್ನು ಹೆಂಗಾರ ಮಾಡಿ ದಿನ ಒಂದೊಂದು ಕೊಯ್ಕು ಅನಿಸಿ ಒಟ್ಟು ತಿನ್ಬೇಕಂತ ನಿಂತ್ಬಿಟ್ರಲ್ಲ. ಅಲ್ಲ ನಾನು ಸಾಲ ಮಾಡಿ ಸಮದು ಮಾಡಿ ಅವ್ನು ತೊಗೊಂಬಂದು ಮಾರಿ ಯಾರಿಗಾರ ಮಾರಿ ಇನ್ನ ಸಾಲ ಕಟ್ಟೋದೈತಿ ಏನೋ ಗೌರ್ಮೆಂಟ್ನವರು ಸಸ್ತ ಸಾಲ ಕೊಟ್ಟು ಅವನ್ನೆಲ್ಲ ಬಡವರು ಬಗ್ರಿಗೆ ಅಂತ ಕೊಟ್ಟಾರ ಸಾಲನು ಕಟ್ಟಬೇಕು ಒಟ್ಟು ದುಡ್ಕೊಂಡು ತಿನ್ನಕ್ಕೆ ಕೊಟ್ಟು ದಾರಿ ಆಗುತ್ತೆ ಮನಿ ಒಟ್ಟು ಏನಾರು ಒಟ್ಟು ಮಾಡ್ಬೇಕಂತ ನಾ ಮಾಡಿದ್ರ ಬರೀ ತಿನ್ನೋರಾಗ ಸಾತು ಅದನ್ನ ಸಾಲ ಮಾಡಿ ಬ್ಯಾಂಕ್ನಾಗ ತಂದು ದೊಡ್ಡ ನೀವು ತಿನ್ನಕ್ಕ ನಿನ್ನ ಮಗಳಿಗೆ ತಂದಿನ ಟಿಕ್ಕೊಂಬಿಟ್ಟೇನ ನಂದು ಒಂದು ಕೋಳಿ ಕುರಿ ತತ್ತಿ ಏನಾರ ಒಂದು ಎಲ್ಲರದ ಕಾಣಲಿಲ್ಲ ಅಂದ್ರೆ ಒಬ್ಬೊಬ್ರು ತಲೆನ ಹೊಡ್ಬಿಡ್ತೀನಿ ನಾನು. ಅವ್ನು ಮಾರಿ ಒಟ್ಟು ರೊಕ್ಕ ಹಿಂದಕ್ಕೆ ಇಟ್ಟು ಏನೋ ಒಟ್ಟು ಇದು ನೋಡ್ರೆ ಸೋರ್ತೈತಿ ಮನಿ ಇಲ್ಲ ನೆಟ್ಗೊಂದು ಬಾಂಡೆ ಸಾಮಾನು ಇಲ್ಲ ಮನ್ಯಾಗ ಏನಾರ ಒಟ್ಟು ಮನೆಗೆ ಬಾಂಡೆ ಸಾಮಾನು ಅವು ಏನಾರ ಬಾಳೆ ಮಾಡ್ಕೋಬೇಕು ಅಂದ್ರೆ ನಮ್ಮನ್ನೇನು ಬಾಳೆ ಮಾಡ್ಕೊಂಡು ತಿನ್ನಕ್ಕೆ ಬಿಡ್ವಲ್ರಲ್ಲ. ಯವ್ವ ಎಂತ ಗಂಡನ ಜೋರು ಮಾಡ್ಕೊಬಿಟ್ನಿ ಅಪ್ಪ ನಾನು. ಬೆಂಡ್ಲಿ ಅವಕೆ ಅಂತಾಡಿ ಅವನೂರ ತತ್ತಿ ನಮ್ಗೆ ಪುತ್ತು ಅಂತ ತತ್ತಿ ಇಡ್ತಾವು ಮರಿ ಮಾಡಿದ್ರೆ ಪುದು ಅಂತ ಮರಿ ಹಾಕವು ನೀನು ದಿನಕ್ಕೆ 10 ಮಾರಿದ್ರೆ ಒಂದು 20 ಮರಿ ಆಗೇ ಬಿಟ್ಟಿರ್ತಾವಾಗಲೇ ಅದ್ರಾಗ ಒಂದು ತಿಂದು ಏನು ಗಂಟು ಖರ್ಚಾಗತ್ತೆ ಓಲ್ ನನ್ನ ಮಗಳು ಒಂದು ಕಟ್ಟು ಏನಾಗುತ್ತೆ ಬ್ಯಾಬಿಡು ನಾವು ತಿನ್ನೋದು ಬೇಡ ಪಾಪ ಬಗಿಸಿ ನನ್ನ ಮಗಳು ಕೇಳಂತ ನನ್ನ ಮಗ ಬಂದು ಹೇಳಿ ನನಗೆ ಒಂದು ಕೋಳಿ ಒಂದು ಕುರಿ ಕೊಟ್ಟು ಕಳ್ಸು ಒಂದು 4 ಭಾಳ ಬೇಡ ಒಂದು 15-20 ತತ್ತಿ ಕೊಟ್ಟು ಕಳ್ಸ್ಬಿಡು ಸಾಕು ಏನು ಭಾಳ ಬೇಡ ಒಂಚೂರು ಕೊಟ್ವು ನಮ್ಮ ಮಾಡ್ಲಿಕ್ಕಿಲ್ಲವ ನಮಗೆ ಬೇಡ ಏನು ನಾವೇನಂಗ ನಾನೇನು ಹಂಗೆ ತಿಂದಿದಾಗದು ಅಷ್ಟೈತೆ ಬಾಯ ಮೊದಲ ನೆಟ್ಟಗಲ್ಲಿಲ್ಲ ಏನೋ ಒಟ್ಟು ಆಮ್ಲೆಟ್ ಹಾಕೊಟ್ರೆ ಒಟ್ಟು ಹಂಗೆ ನಮ್ಕೊಂಡು ಕೊಂಡೋರ್ತೀನಿ ನನ್ನ ಮಗ ಅವ್ರಿಗೇನು ಅಲ್ಲೋ ತಂಗಿ ಮನೆಗೆ ಹೋಗ್ಬಿಟ್ಟು ತಿಂದು ಬರ್ತಾನೆ ತಗೋ ಏನಾಗೋದಲ್ಲ ಒಟ್ಟು ಕೊಡು ನಮ್ಮ ಮಗಳಿಗೆ ಕೊಡು ಮತ್ತೆ ನನಗೆ ಬಾಯಾಗ ಏನ್ ಬೇಕಂತ ಬರ್ತಾವು ಏನ ಕೆಟ್ಟ ನೀಚದಿರ ಯವ್ವ ನೀನು ನಿನ್ನ ಮಗಳು ಅಲ್ಲ ಸಾಲ ಮಾಡ್ಲಿಕ್ಕೆ ನಾನು ತಂದು ಜಾಪಾನ್ ಮಾಡಕ್ಕೆ ನಾನು ನೀನು ನನ್ನ ಕೋಳಿ ತಗೊಂಡೋಗಿ ನಿನ್ನ ಮಗಳಿಗೆ ಕೊಡ್ತೀಯಂತ ನಿನ್ನ ಮಗಳು ತಿನ್ಬೇಕಂತ ನಿನ್ನ ಮಗನ ಹೋಗಲ್ ತಿನ್ಬೇಕಂತ ನಿನ್ನ ಬಾಯಾಗ ಹಲ್ಲಿಲ್ಲ ನೀ ತಿನ್ನಲ್ಲ ಅಂತ ನಾನು ಅಂದ್ರೆ ಸಾಲ ಮಾಡಿ ತಲೆ ಮೇಲೆ ಚಾಪಿ ಹೊತ್ಕೊಂಡು ಊರ್ ಮಧ್ಯಾಹ್ನ ಕಣಗುಳೆ ಅಂತ ಹೋಗ್ಬೇಕಂದ ನಾನು ಅಂದ್ರೆ ನನ್ನ ಏನ್
ಏ ಬೆಂಡ್ಲೆ ಬೆಂಡ್ಲೆ ನೀನ್ ನನಗೆ ಹಿಂಗ್ ಮಾಡಿದ್ರೆ ನೀನು ನರಕಕ್ಕೆ ಹೋಗಿಲ್ಲ, ನೀನ್ ಸ್ವರ್ಗಕ್ಕೆ ಹೋಗಿಲ್ಲ, ನೀನು ನರಕಕ್ಕೆ ಹೋಗಿದಿ. ನೀನು ಹಾಳಾದ ಅತ್ತಿ ಉಡಿಸ್ಬಿಟ್ರೆ ನೀನು ಮುಂದಿನ ಜನ್ಮ ಅಟ್ಟೆಗಲ್ ನೀನು ಕಟ್ಟಿಕ್ಕಿ. ನೀನು ಈ ಜನ್ಮದಾಗ ಇಲ್ಲ, ಮುಂದಿನ ಜನ್ಮದ ಮುಂದೆ ನೋಡ್ಕೊಂತವ. ಹಂಗ ಬೆಲ್ಲ ಕಡ್ಯಾಡ್ಕೊಂತ ಪಾತಿ ಮನೆಗೆ ಹೋಗ್ಬಿಡ್ತೀನಿ ತಡಿ. ಏನ್ ಮಾಡಿ ಅವಳು ರುಚಿ ನೋಡಿ ಬರ್ತೀನಿ. ಅಯ್ಯ ಹೊರ ಬರತ್ಲ ಕಾಣ್ಲೋಡ್ ಪಾತಿ. ಆ ಹೊಂಟ ಪಾತಿ ಹೋದಿಲ್ಲ ಕಣ್ಣೊಂದು ಈ ಹಾಳಾದ ಚಸ್ಮದಾಗ ಎಲ್ಲದೂ ಕರಗ ಕಾಣ್ತೈತಿ. ಆಕಿ ಬುರ್ಕಾನು ಕರಗ ನೋಡ್ತೀನಿ ತಡಿ. ಪಾತಿ ಲೇ ಪಾತಿ. ಅರೆ ಈ ಬುಡ್ಡಿದು ಎತ್ತಿ ಕರ್ತೈತಿ ನಮ್ಗೆ. ಅರೆ ಹೇಳಿ ಅಮ್ಮ, ನಮ್ದು ಕೇಕೆ ಕರೆದಿದ್ದು. ಪಾತಿ ಮನೆಗೆ ಅಡಿಗೆ ಏನ್ ಮಾಡಲಿ? ಅರೆ ಈ ಬುಡ್ಡಿಗೆ ನಮ್ಗೆ ಹಿಂಗೆ ಕೇಳ್ತೈತಿ ಅಂದ್ರೆ ನಮ್ಮ ಮನೇಲಿ ವಾಸನೆ ಇವ್ರ ಮೂಗಿಗೆ ಬಡದೈತಿ ಅಂತ ಅರ್ಥ. ಈಗ ನಮ್ಗೆ ತಗೊಂಬ ಅಂತ ಕೇಳ್ತೈತಿ. ಹೆಂಗೆ ತಪ್ಪಿಸ್ಕೊಳ್ಳೋದು ನಾವು? ಒಂದು ಐಡಿಯಾ ಐತಿ. ಅರೆ ಕ್ಯೂರೇಮ್ಮ ಏನಿಲ್ಲ, ಏನ ಗಮ್ ಅಂತಿತ್ತವ, ಏನ ಮಾಡಿ ಎದ್ದಲ್ಲಿ ಇವತ್ತು ನಂಗೊಂದ್ಸಲ ಕೊಡ್ಲೆ. ಅರೆ ಅಂಕೇನು ಕೊಡ್ತೀನಿ ಬಿಡಿ ಅಮ್ಮ. ತಗೊಂಬ ನಿಮ್ಗೆ ತಿನ್ನಕ್ಕೆ ಹಲ್ಲಿಲ್ಲಲ್ಲ, ಹಲ್ಲಾಗ ಸಿಕ್ಕೊಂತೈತಿ. ಇಡೀ ದಿವಸ ಆದ್ರೆ ಚಿಂತಿಲ್ಲ, ಚೀಪ್ಕೊಂತ ಕುಂದಿರ್ತೀನಿ, ತೊಗೊಂಬಂದ್ ಕೊಡು. ಅರೆ ಚೀಪೋಕೆ ನಾವು ಏನು ಮಾಡಿದ್ವಿ ಅಂತ ಅನ್ಕೊಂಡಿದ್ದೀರಿ? ನಾವು ಉಳ್ಳಿಕಟ್ಟಿನ ಸಾರು, ಉಳ್ಳಿಕಟ್ಟು ರೊಟ್ಟಿ ಮಾಡೀವಿ. ಅಲ್ಲ ನಿಮಗೆ ಗಮ್ಮತ್ ಬರತೈತೆ ವಾಸನೆ. ಆ ಉಳ್ಳಿಕಟ್ಟಿಗೆ ಕೊಬ್ಬರಿ ಅವೆಲ್ಲ ಹುರಿದು ಮಸಾಲೆ ಮಾಡಿ ಹಾಕಿವೆಲ್ಲ, ಅದು ನಿಮ್ಗೆ ಹಂಗೆ ಬರ್ತಾ ಇದೆ. ನಮ್ಮನೇಲಿ ಇವತ್ತು ನಾವು ಮಾಡಿಲ್ಲ ಚಿಚ್ಚಿ. ಹುಡುಗ ಹಡ್ಬಿಟ್ ಮಾಡಲ್ಲ ನೋಡು, ಹುಡಿಕೊಂಡ್ರೆ ಹೋಗ್ಬೇಕು. ಹೋಗಿ ಅಮ್ಮ, ಆದ್ರೆ ನಾವು ಮಾಡಿಲ್ಲ ಇವತ್ತು. ನಮ್ಮನೆಯಲ್ಲಿ ಮಸಾಲೆ ಹಾಕಿ ಉಳ್ಳಿಕಟ್ಟಿನ ಸಾರು ಮಾಡಿವಿ. ಬೇಕಂದ್ರೆ ಹೇಳಿ ತಂದು ಕೊಡ್ತೀನಿ. ಏನು ಉಳ್ಳಿಕಟ್ಟಿನ ಸಾರು ಉಳ್ಳಿಕಾಳು ತರ್ತೀಯ? ಬೇಡ ಯವ್ವ ಬೇಡ. ಮೊದಲ ಹೊಟ್ಟೆ ನಾಟಿಗೆ ಅಡಗಂಗಿಲ್ಲ. ಮೊದಲ ಏನು ಮೆತ್ತನ್ ತಿಂದ್ರೆ ಬೋಂಗ ಬರ್ತಾವು. ಇನ್ನು ಆ ಹುಳ್ಳಿಕಟ್ಟಿನ ಸಾರು ಉಳ್ಳಿಕಾಳು ಹಲ್ಲ ಸಿಕ್ಕೊಂಡು ಆ ಸಾರಿನಾರ ಕುಡುದಂದ್ರೆ ಬೋಂಗ ಬಿಟ್ಕೊಂತ ಅಡ್ಯಾಡ್ತೀನಿ. ಬೇಡ, ನನಗೆ ಉಳ್ಳಿಕಟ್ಟಿನ ಸಾರು ಬೇಡೇ ಬೇಡ. ಬೇಕಿದ್ರೆ ಇನ್ನೊಮ್ಮೆ ಯಾವಾಗಾರ ನಿಮ್ಮ ಮನ್ಯಾಗ ಇದ ಸ್ಪೆಷಲ್ ಅದೇ ಹೇಳಲ್ಲ, ಕೋಳಿ ಕುರಿ ಮಟನ್ ಚಿಕನ್ ಇಂತ ಏನೋ ಅಂತಿರಲ್ಲ, ಅದೊಂಚೂರು ಮಾಡಿದ್ರೆ ತಂದು ಕೊಡ, ಮರಿಬೇಡಲೇ ಪಾತಿ. ಮತ್ತೆಲ್ಲೋಡು ನಾನು ಮತ್ತೆ ಶಾಪ ಹಾಕ್ಬಿಡ್ತೀನಿ. ಆ ಶಾಪನ ಏನಂತ ಹಾಕ್ತೀರಿ? ಅದ ನೀ ತಿಂದ್ರೆ ನಿನ್ನ ಹೊಟ್ಟೆನೆಲ್ಲ ಬಡ್ದು ಹಂಗ ವಾಂತಿ ಬೇದಿಯಾಗಿ ಹೋಗಬೇಕಂತ ಶಾಪ ಹಾಕ್ತೀನಿ. ಅರೆ ಅಲ್ಲ, ಈ ಮುಡುಕಿ ಕರೆದಿದ್ದಕ್ಕೆ ಬಂದಿದ್ದಕ್ಕೆ ಸರಿಯಾಗಿ ಜಾಸ್ತಿ ಆಯ್ತು. ಸುಮ್ಮನೆ ಮುಚ್ಕೊಂಡು ಹೋಗೋದ್ ಬಿಟ್ಟು ಬಂದು ನಾವು ಇಲ್ಲ ಬರ್ದು ಅನಿಸ್ಕೋಬೇಕಾಯ್ತು. ಏ ಬುಡ್ಡಿಗೆ ನಾವು ಹೋಗ್ಬರ್ತೀವಿ. ಅಡ್ಬಿಟ್ಟಿ ಮಾಡ್ತಾಳ ಬೆಂಡ್ಲಿ ನನಗೆ ಕೊಡೋದತ್ತಂತೇಳಿ ಸುಳ ಹುಳಿ ಕಟ್ಟಿನ ಸಾರಂತ. ಅಲ್ಲ ಒಂದ್ ವೇಳೆ ಪಾತಿ ಮಾಡಿರ್ಲಿಲ್ಲ ಅಂದ್ರೆ ಉಣೆ ಯಾವಕ್ಕೆ ಅಡ್ಬಿಟ್ಟು ಮಾಡ್ಯಾಳ, ವಾಸನೆ ಹಿಡ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗ್ಬರ್ಲನ? ಅಷ್ಟ ಮಾಡ್ತೀನಿ. ಯಾರ ಮನೆ ಮಾಡ್ಯಾರ ಇವತ್ತೋಗಿ ಅವ್ರ ಮನೆಗೆ ಶಿಸ್ತು ಕತ್ತರಿಸಿ ಬರ್ತೀನಿ.